ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು RRB NTPC ಎಕ್ಸಾಮ್ ನ ಕುರಿತಾಗಿ ತಿಳಿಸ್ತಾ ಇದ್ದೀನಿ. ಹೌದು, ಈ ಎಕ್ಸಾಮ್ಗೆ ಬಹಳಷ್ಟು ಜನ ಅಭ್ಯರ್ಥಿಗಳು ಏನ್ ಮಾಡಿದೀರಾ, ಅಪ್ಲೈ ಮಾಡಿದೀರಾ. ಹಾಗೆ ಎಕ್ಸಾಮ್ ಯಾವಾಗ ಅಂತ ಹೇಳ್ಕೊಂಡು ನೀವು ಆ ಒಂದು ಎಕ್ಸಾಮ್ಗೂ ಸಹ ವೇಟ್ ಮಾಡ್ತಾ ಇದ್ದೀರಾ. ಈ ಒಂದು ಎಕ್ಸಾಮ್ ನ ಕುರಿತಾಗಿ ನನ್ನ ವಿದ್ಯಾರ್ಥಿಗಳು ಏನು ವಿಡಿಯೋವನ್ನ ಮಾಡಬೇಕು ಅಂತ ತಿಳಿಸಿದ್ರಿಂದ ನಾನು ಈ ಒಂದು ಎಕ್ಸಾಮ್ ನ ಕುರಿತಾಗಿ ನಾನು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದರಲ್ಲಿ ಪೂರ್ತಿಯಾಗಿ ಡೀಟೇಲ್ಸ್ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ RRB NTPC ಎಕ್ಸಾಮ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಟ್ಟು, RRB ಅಂತ ಹೇಳಿದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಂತ ಹೇಳ್ಕೊಂಡು, ಇನ್ನು NTPC ಅಂತ ಹೇಳಿದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್ ಅಂತ ಹೇಳ್ಕೊಂಡು ಬರತ್ತೆ. ಈಗ ಈ ಒಂದು ಎಕ್ಸಾಮ್ ಅನ್ನೋದು ಏನು ಎರಡು ರೀತಿಯಲ್ಲಿ ಏನು ಕಾಲ್ಫರ್ ಆಗಿತ್ತು. ನೀವು ಆಲ್ರೆಡಿ 12th ಪಾಸ್ ಆದವ್ರು ಸಹ ಹಾಕಿದಿರಾ, ಗ್ರಾಜುಯೇಷನ್ ಲೆವೆಲ್ ಅವರು ಹಾಕಿದಿರಾ. ಎರಡು ರೀತಿಯಾಗಿ ಈ ಒಂದು ಎಕ್ಸಾಮ್ ಅನ್ನ ಕಾಲ್ಫರ್ ಮಾಡಿದಿರಾ. ಸೊ ಆಲ್ರೆಡಿ ನೀವು ಅಪ್ಲೈ ಮಾಡಿದೀರಾ. ಓಕೆ, 12th ಮೇಲೇನು ಮಾಡಿದೀರಾ, ಗ್ರಾಜುಯೇಷನ್ ಮೇಲೇನು ನೀವು ಮಾಡಿದೀರಾ. ಸೊ ಇನ್ನು ನೆಕ್ಸ್ಟ್, ಇದು ಎಕ್ಸಾಮ್ ಯಾವ ರೀತಿ ಇರತ್ತೆ? ಸೊ ಇದು ಎಕ್ಸಾಮ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರತ್ತೆ. ನಾವು VAO PDO ಎಕ್ಸಾಮ್ ಗಳನ್ನೆಲ್ಲ ಏನ್ ಬರ್ದಿದೀವಿ, ನಾವು ನೋಡಿದೀವಿ. ಸೊ ಅದೆಲ್ಲ ಹೇಗಿರತ್ತೆ, OMR ಶೀಟ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಶೇಡ್ ಮಾಡ್ಬೇಕಾಗಿರತ್ತೆ. ಆದ್ರೆ ಇಲ್ಲಿ ಇದು ಪೂರ್ತಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರತ್ತೆ. ಓಕೆನಾ? ಈ ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಅನ್ನ ನೀವು ಯಾವ ರೀತಿ ಪ್ರಿಪೇರ್ ಮಾಡ್ಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಈ ಒಂದು ಎಕ್ಸಾಮ್ ನ ಹಂತಗಳು ಏನು ಅನ್ನೋದನ್ನ ನಾನು ತಿಳಿಸ್ತೀನಿ. ಫಸ್ಟಿಗೆ ಮೊದಲಿಗೆ ಯಾವುದು CBT ಫಸ್ಟ್ ಅಂತ ಹೇಳ್ಕೊಂಡು ಬರುತ್ತೆ. ಈ CBT ಫಸ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ನೀವು CBT ಸೆಕೆಂಡ್ ಎಕ್ಸಾಮ್ ಅನ್ನ ತಗೋಬೇಕು ಅಂತ ಹೇಳಿದ್ರೆ CBT ಫಸ್ಟ್ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗ್ಬೇಕು. ಸೊ ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿದ್ರೆ ನೀವಿಲ್ಲಿ ಈ ಒಂದು ಎಕ್ಸಾಮ್ ನ ಮಸ್ಟ್ ಪಾಸ್ ಆಗ್ಲೇಬೇಕು. ಓಕೆನಾ? ಇಲ್ಲಿ ಈ ಪಾಸ್ ಮಾರ್ಕ್ಸ್ ಎಷ್ಟಿದೆ ಅಂತ ಹೇಳಿದ್ರೆ ಕೆಟಗರಿ ವೈಸ್ ಅಲ್ಲಿ ಅವರು ಪಾಸಿಂಗ್ ಮಾರ್ಕ್ಸ್ ಗಳನ್ನ ಇಟ್ಟಿದ್ದಾರೆ. ಸೊ ಅದನ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇಲ್ಲಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿದ್ದು ಏನು, CBT ಫಸ್ಟ್ ಇರತ್ತಲ್ಲ, CBT ಫಸ್ಟ್ ಅನ್ನ ನೀವು ಪಾಸ್ ಆಗ್ಲೇಬೇಕು. ಸರಿ, CBT ಫಸ್ಟ್ ಅನ್ನ ಪಾಸ್ ಆಗ್ಬೇಕಾದ್ರೆ ಇದರ ಸಿಲೆಬಸ್ ಏನು ಅಂತ ಹೇಳ್ಕೊಂಡು ನೋಡಿದಾಗ, ಇದರ ಸಿಲೆಬಸ್ ಬಂದ್ಬಿಟ್ಟು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸೊ ಸಿಲೆಬಸ್ ಗಳು ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗ್ತಾ ಇದ್ದೀರಾ. ಸೊ ಇಲ್ಲಿ ಏನು ಇಲ್ಲ, ಏನು ಸಬ್ಜೆಕ್ಟ್ ಗಳು ಏನಿರತ್ತೆ, ಒಂದು ಮ್ಯಾಥಮೆಟಿಕ್ಸ್ ಇರತ್ತೆ, ಅದಾದ ನಂತರದಲ್ಲಿ ರೀಸನಿಂಗ್ ಇರತ್ತೆ, ಅದಾದ ನಂತರದಲ್ಲಿ GK GS ಅಂದ್ರೆ ಜನರಲ್ ನಾಲೆಡ್ಜ್ ಮತ್ತೆ ಒಂದು ಜನರಲ್ ಸೈನ್ಸ್ ಗೆ ಸಂಬಂಧಿಸಿದಂತಹ ಒಂದು ಪತ್ರಿಕೆ ಆಗಿರತ್ತೆ. ಸೊ ಅಂಕಗಳು ಬಂದ್ಬಿಟ್ಟು ಫಸ್ಟ್ ಕ್ವೆಶ್ಚನ್ ಗಳು ಬಂದ್ಬಿಟ್ಟು ಎಷ್ಟಿದೆ, ಒಂದು ಏನು ಮ್ಯಾಥಮೆಟಿಕ್ಸ್ ಗೆ 30 ಕ್ವೆಶ್ಚನ್ ಗಳಿರತ್ತೆ. ಸೊ 30 ಮಾರ್ಕ್ಸ್ ಅಂದ್ರೆ ಒಂದೊಂದು ಎಲ್ಲದಕ್ಕೂ ಪ್ರತಿ ಒಂದು ಕ್ವೆಶ್ಚನ್ ಗೆ 1 ಅಂಕಗಳನ್ನ ಏನು ನಿಗದಿ ಮಾಡಿರ್ತಾರೆ. ನೆಕ್ಸ್ಟ್ ರೀಸನಿಂಗ್ ಗೆ ಎಷ್ಟು, 30 ಇರತ್ತೆ. ಸೊ 30 ಅಂಕಗಳು. ಅದಾದ ನಂತರ ಟೋಟಲ್ 60 ಆಯ್ತು. ಇನ್ನು GK ಮತ್ತು GS ಗೆ ಬಂದ್ರೆ ಅಂದ್ರೆ ಜನರಲ್ ಏನು ನಾಲೆಡ್ಜ್ ಮತ್ತೆ ಜನರಲ್ ಸೈನ್ಸ್ ಗೆ ಸಂಬಂಧಿಸಿದಂತೆ ಸೊ ಒಂದೇನು 40 ಮಾರ್ಕ್ಸ್ ಅನ್ನ ಇಟ್ಟಿರ್ತಾರೆ. ಟೋಟಲ್ ಆಗಿ ಬಂದ್ಬಿಟ್ಟು ನಮಗೆ ಎಷ್ಟು, 100 ಅಂಕಗಳು ಇದರಲ್ಲಿ ಇದೆ. ಇದು CBT ಫಸ್ಟ್ ಗೆ ಇರುವಂತಹ ಒಂದು ಏನು ಇರುವಂತಹ ಒಂದು ಸಿಲೆಬಸ್ ಆಗಿದೆ. ಓಕೆನಾ? ಒಂದು ಎಕ್ಸಾಮ್ ಯಾವ್ದು ಎಷ್ಟೆಷ್ಟಿಗೆ ಎಷ್ಟೆಷ್ಟು ಅಂಕಗಳು ಅಂತ ಹೇಳ್ಕೊಂಡು. ಓಕೆನಾ? ನೆಕ್ಸ್ಟ್ ಅದಾದ ನಂತರದಲ್ಲಿ ಇನ್ನು CBT 2 ಅಂತ ಹೇಳಿದ್ರೆ ಏನು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಕೆಂಡ್ ಅಂದ್ರೆ ಫಸ್ಟ್ ನ ನೀವು ಕ್ವಾಲಿಫೈ ಆದ್ರೆ ನೀವು ಸೆಕೆಂಡ್ ಎಕ್ಸಾಮ್ ಅನ್ನ ಬರೆಯೋದಿಕ್ಕೆ ಏನು ನೀವು ಏಬಲ್ ಆಗಿರ್ತೀರಾ ಅಂತ ಹೇಳ್ಕೊಂಡು. ಸೊ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಗಳಿದೆ ಅಂತ ಹೇಳ್ಕೊಂಡು ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ಅಗೇನ್ ನಮಗೆ ಮ್ಯಾಥಮೆಟಿಕ್ಸ್ ಬರುತ್ತೆ. ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು ಅದಕ್ಕೆ 35 ಅಂಕ ಇರುತ್ತೆ. ಸೊ ಫಸ್ಟ್ ಅಲ್ಲಿ ಎಷ್ಟು ಅಂಕ ಇತ್ತು, 30 ಇತ್ತು. ಇದಕ್ಕೆ 35 ಅಂಕಗಳನ್ನ ಇಟ್ಟಿದ್ದಾರೆ. ಅದಾದ ನಂತರದಲ್ಲಿ ಅಗೇನ್ ನಮಗೆ ರೀಸನಿಂಗ್ ಬರುತ್ತೆ. ರೀಸನಿಂಗ್ ಅಲ್ಲಿ ಅಗೇನ್ 35 ಅಂಕಗಳು ಬರುತ್ತೆ. ಅದಾದ ನಂತರದಲ್ಲಿ ಜನರಲ್ ಅವೇರ್ನೆಸ್ ಅಂತ ಹೇಳ್ಕೊಂಡು, ಅಂದ್ರೆ ಅದರಲ್ಲಿ ಯಾವುದು GK ಮತ್ತೆ GS ಗಳು ಬರುತ್ತೆ, ಅಂದ್ರೆ ಜನರಲ್ ಸೈನ್ಸ್ ಮತ್ತೆ ಜನರಲ್ ನಾಲೆಡ್ಜ್ ಬರುತ್ತೆ. ಸೊ ಅದಕ್ಕೆ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಎಷ್ಟು ಅಂಕ ಇರುತ್ತೆ ಅಂತ ಹೇಳಿದ್ರೆ 50 ಅಂಕ ಇರುತ್ತೆ, 50 ಅಂಕಗಳಿರುತ್ತೆ. ಅಂದ್ರೆ ಟೋಟಲ್ ಬಂದ್ಬಿಟ್ಟು ನಿಮಗೆ 120 ಅಂಕ, 120 ಕ್ವೆಶ್ಚನ್ಗಳು, 120 ಅಂಕಗಳು ಇರುತ್ತೆ. ಸೊ ಟೋಟಲ್ ಆಗಿ ನಿಮ್ಗೆ ಏನು ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು CBT ಫಸ್ಟ್ ಮತ್ತೆ CBT ಸೆಕೆಂಡ್ ಅಲ್ಲಿ ಇರುವಂತಹ ಡೌಟ್ ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಂತೀನಿ. ಏನು ಅಲ್ಲ, CBT ಫಸ್ಟ್ ಮತ್ತೆ CBT ಸೆಕೆಂಡ್ ಅಂತ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಅಂತ ಹೇಳ್ಕೊಂಡು, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ಕೊಂಡು ಅಷ್ಟೇ. ಅದನ್ನ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ನೀವು ಏನು ಈಗಾಗಲೇ ಎಕ್ಸಾಮ್ ಅನ್ನ ಹಾಕಿದ್ರೆ ಅಂತ ಅಟ್ಲೀಸ್ಟ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ನಿಮಗೆ ಇರ್ಬೇಕಾಗತ್ತೆ. ಓಕೆನಾ? ಸೊ ಅದಕ್ಕೆ ನೀವು ಪ್ರಿಪೇರ್ ಆಗ್ಬೇಕು, ಆ ಒಂದು ನಿಟ್ಟಿನಲ್ಲಿ ಪ್ರಿಪೇರ್ ಆಗ್ಬೇಕು. ಈಗಿನ ಒಂದು ಇದ್ರಲ್ಲಿ ನೀವು ಏನು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಅನ್ನೋದು ಪ್ರತಿಯೊಬ್ಬರ ಹತ್ರನೂ ಇರತ್ತೆ. ಒಂದು ವೇಳೆ ಇಲ್ಲ ನಾನು ಅಪ್ಲೈ ಮಾಡ್ಬಿಟ್ಟಿದೀನಿ
ನನ್ನ ಹತ್ರ ಅಷ್ಟು ನಾಲೆಜ್ ಅಂದ್ರೆ ನಾನು ಬೇಸಿಕ್ ನಾಲೆಜ್ ಅನ್ನ ತಗೊಂಡಿಲ್ಲ, ಅಥವಾ ಕಂಪ್ಯೂಟರ್ ಕೀಬೋರ್ಡ್ ಟೈಪಿಂಗ್ ಆಗಿರಬಹುದು, ಅಥವಾ ಇನ್ನಿತರ ಒಂದು ಬೇಸಿಕ್ ನಾಲೆಜ್ ಅನ್ನೋದು, ಕಂಪ್ಯೂಟರ್ ಬೇಸಿಕ್ ನಾಲೆಜ್ ನಂತರ ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನೀವೇನು ಅಂತ ಹೇಳಿದ್ರೆ ಕಂಪ್ಯೂಟರ್ ಕ್ಲಾಸ್ ಅನ್ನ ನೀವು ಜಾಯಿನ್ ಆಗಿ ಕ್ಲಾಸ್ ಅನ್ನ ತಗೊಳ್ಳಿ. ಇನ್ನು ನಿಮಗೆ ಟೈಮ್ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಎಕ್ಸಾಮ್ ಯಾವಾಗ ಅಂತ ಹೇಳಿದ್ರೆ ಇದೊಂದು ಏಪ್ರಿಲ್ ಹಾಗೆ ಈ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನೀವು ಏನು ಅಂತ ನಿಮಗೆ ಬಹಳಷ್ಟು ಟೈಮ್ ಇದೆ, ಪ್ರಿಪರೇಷನ್ ಆಗೋದಿಕ್ಕೂ ಟೈಮ್ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಸಮಯನೂ ಸಹ ತುಂಬಾನೇ ಇದೆ. ನನ್ನ ಒಂದು ಮುಂದಿನ ವಿಡಿಯೋದಲ್ಲಿ ನಾನೇನು ಈಗ ಸಬ್ಜೆಕ್ಟ್ ಗಳನ್ನ ಹೇಳಿದೆ, CBT ಒಂದು ಸಬ್ಜೆಕ್ಟ್ ಗಳನ್ನ ಹೇಳಿದೆ ಅಲ್ವಾ, ಆ ಪ್ರತಿಯೊಂದು ಸಬ್ಜೆಕ್ಟ್ ನ ಸಿಲೆಬಸ್ ಗಳನ್ನ ಅಂದ್ರೆ ಪಠ್ಯಕ್ರಮವನ್ನ ಪೂರ್ತಿಯಾಗಿ ಕೊಡುವಂತಹ ಒಂದು ಪ್ರಯತ್ನವನ್ನ ನಾನು ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಕಂಪ್ಲೀಟ್ ಆದಂತಹ ಒಂದು ಪಿಕ್ಚರ್ ಸಿಗತ್ತೆ. ಅಂದ್ರೆ ನಾವು ಏನನ್ನ ಓದ್ಕೋಬೇಕು, ಈ RRBಗೆ ಏನೇನ ಓದ್ಕೋಬೇಕು ಅಂತ ಹೇಳ್ಕೊಂಡು ನಿಮ್ಗೆ ಒಂದು ಅಂದಾಜು ಸಿಗತ್ತೆ. ಓಕೆ, ಒಂದು ರೀಸನಿಂಗ್ ಆಗಿರಬಹುದು, ಮ್ಯಾಥಮೆಟಿಕ್ಸ್ ಆಗಿರಬಹುದು, ಜನರಲ್ ಸೈನ್ಸ್ ಆಗಿರಬಹುದು, ಅಥವಾ ಜನರಲ್ ನಾಲೆಜ್ ಅಲ್ಲಿ ಯಾವ ಯಾವ ವಿಷಯಗಳನ್ನ ನಾವು ಓದ್ಕೋಬೇಕು ಮತ್ತು ಎಲ್ಲಿಂದ ಓದ್ಕೋಬೇಕು, ಯಾವ ಒಂದು ಪುಸ್ತಕವನ್ನ ರೆಫರ್ ಮಾಡಬೇಕು ಅನ್ನುವಂತ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಮುಂದಿನ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವೇನು ಅಂತ ಹೇಳಿದ್ರೆ ನಮ್ಮ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಹೇಗೆ, ಸಬ್ಸ್ಕ್ರೈಬ್ ಮಾಡ್ಬೇಕು, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ, ನಿಮ್ಮ ಒಂದು ಸ್ನೇಹಿತರ ಜೊತೆನೂ ಸಹ ಹಂಚಿಕೊಳ್ಳಿ. ನೀವು ಏನು ಅಂತ ಹೇಳಿದ್ರೆ ಕಮೆಂಟ್ ನ ಮೂಲಕ ನನಗೆ ತಿಳಿಸಿ, ಈ ಒಂದು RRB ಎಕ್ಸಾಮ್ ನ ಯಾವ ವಿಷಯದ ಕುರಿತಾಗಿ ನಾನು ಇನ್ನೂ ಡೀಟೇಲ್ ಆಗಿ ತಿಳಿಸಬೇಕು ಅನ್ನುವಂಥದ್ದನ್ನ ನನಗೆ ತಿಳಿಸಿದ್ರೆ ಖಂಡಿತವಾಗಿ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸಿಕೊಡ್ತೀನಿ. ಹಾಗೆ ಇದರ ಬಗ್ಗೆ ತರಗತಿಗಳ ನಿಮಗೆ ಅಗತ್ಯ ಇದೆ ಅಥವಾ ಯಾವ ರೀತಿಯಾಗಿ ಓದ್ಬೇಕು ಅಂತ ಹೇಳ್ಕೊಂಡು ತಿಳಿಸಬೇಕು ಅಂತ ಹೇಳಿದ್ರೆ ನಾನು ಖಂಡಿತವಾಗಿಯೂ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀವಿ. ಏನು ಅಂತ ಹೇಳಿದ್ರೆ ನೀವು ರೆಸ್ಪಾನ್ಸ್ ಮಾಡಿದಾಗ ನಾವು ಖಂಡಿತವಾಗಿಯೂ ರಿಯಾಕ್ಟ್ ಮಾಡ್ತೀನಿ. ಹಾಗೆ ನಿಮ್ಮ ಪ್ರತಿಯೊಂದು ಕಮೆಂಟಿಗೂ ಸಹ ನಾನೇನು ರಿಯಾಕ್ಟ್ ಅನ್ನ ಮಾಡ್ತೀನಿ. ಹಾಗೆ ಪ್ರತಿಯೊಂದು ಕಮೆಂಟಿಗೂ ನಾನು ಉತ್ತರವನ್ನ ಕೊಡುವಂತ ಪ್ರಯತ್ನ ಮಾಡ್ತೀನಿ. ನೆನಪಿರಲಿ, ಅದು ನಿಮ್ಮ ಒಂದು ಎಕ್ಸಾಮ್ಗೆ ಸಂಬಂಧಿಸಿದಂತ ಒಂದು ವಿಷಯವಾಗಿದೆ. ಖಂಡಿತವಾಗಿಯೂ ನಾನು ಅದಕ್ಕೆ ರಿಪ್ಲೈ ಅನ್ನ ಕೊಡ್ತೀನಿ. ಹಾಗೆ ನನ್ನ ವಾಟ್ಸ್ಆಪ್ ಚಾನಲ್ ಸಹ ನೀವು ಜಾಯಿನ್ ಆಗ್ಬೋದು. ಈ ಮುಂದಿನ ದಿನಗಳಲ್ಲಿ ಈ ಒಂದು ಎಕ್ಸಾಮ್ ನ ಕುರಿತಾಗಿ ನಾನು ಇನ್ನೂ ಡೀಟೇಲ್ಸ್ ಗಳನ್ನ ಅದರಲ್ಲೂ ಅಪ್ಲೋಡ್ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ಕೊಂತ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಸ್ನೇಹಿತರೆ.